ಹಲೋ ಸ್ನೇಹಿತರೆ, ಈ ವಿಡಿಯೋದಲ್ಲಿ ಡಿಗ್ರಿ 3rd ಸೆಮಿಸ್ಟರ್ನ ಬೇಸಿಕ್ ಇಂಗ್ಲೀಷ್ ವಿಷಯದ ಸಿಲೆಬಸನ್ನು ನೋಡೋಣ ಬನ್ನಿ. ಯಾರಾದರೂ ನಮ್ಮ ಚಾನಲ್ಗೆ ಮೊದಲ ಬಾರಿಗೆ ಭೇಟಿ ನೀಡಿದ್ದರೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತು ನಾವು ಮಾಡುವ ಪ್ರತಿಯೊಂದು ವಿಡಿಯೋಗಳ ನೋಟಿಫಿಕೇಷನ್ ನಿಮ್ಮ ಮೊಬೈಲ್ಗೆ ಬರುತ್ತದೆ. ಹಾಗಾದರೆ ವಿಡಿಯೋ ಸ್ಟಾರ್ಟ್ ಮಾಡೋಣ ಬನ್ನಿ. ಕಂಟೆಂಟ್ಸ್ ಅಂದರೆ ವಿಷಯಗಳು. ಪಾರ್ಟ್ 1 ಯೂನಿಟ್ 1 ಟೆಸ್ಟ್ ಆ್ಯಂಡ್ ಮೀಡಿಯಾ ಟೆಸ್ಟ್. ಅಂದರೆ ಸರಳಾರ್ಥದಲ್ಲಿ ಹೇಳೋದಾದರೆ ಟೆಸ್ಟ್ ಅಂದರೆ ಪಠ್ಯವೆಂದರೆ ಬರಹದಲ್ಲಿ ಬರುವ ಸಾಹಿತ್ಯ, ಬರಹದ ರೂಪದಲ್ಲಿ ಬರುವ ಸಾಹಿತ್ಯ. ಇನ್ನು ಮೀಡಿಯಾ ಟೆಸ್ಟ್ ಅಂದರೆ ಮಾಧ್ಯಮ ಪಠ್ಯ ಅಂದರೆ ಚಿತ್ರಧ್ವನಿ ವಿಡಿಯೋ ಮೂಲಕ ಅಂದರೆ ಬರುವ ಸಾಹಿತ್ಯ, ಅಂದರೆ ಸಿನಿಮಾ, ನಾಟಕ, ಚಿತ್ರಗಳ ಚಿತ್ರೀಕರಣ, ಯೂಟ್ಯೂಬ್ ವಿಡಿಯೋಗಳು, ಟಿವಿ ಕಾರ್ಯಗಳು, ಹೀಗೆ ಇತ್ಯಾದಿಗಳು ಮಾಧ್ಯಮ ಪಠ್ಯಗಳಾಗುತ್ತವೆ. ಹಾಗಾದರೆ ಈಗ ಯೂನಿಟ್ 1ರಲ್ಲಿ ಬರುವ ಮೊದಲನೇ ಕಂಟೆಂಟನ್ನು ನೋಡೋಣ ಬನ್ನಿ, ಅಂದರೆ ವಿಷಯವನ್ನು ನೋಡೋಣ ಬನ್ನಿ. ದ್ವೀಪ ಅಂದರೆ ದ್ವೀಪ. ಎನ್ ಡಿ ಸೌಜಾ ಅವರ ಸೌಜಾ ದ್ವೀಪ ಎಂಬುದು ಕವನ ಸಂಕಲನವಾಗುತ್ತದೆ. ಇದನ್ನು ದ್ವೀಪ ಎಂಬ ಪದ್ಯವನ್ನು ಇಂಗ್ಲಿಷಕ್ಕೆ ಭಾಷಾಂತರಿಸಿದವರು ಸುಶೀಲಾ ಪುನೀತ್. ಇನ್ನು ಪಗ್ಮಾಲಿಯನ್ ಬರ್ನಾಡ್ ಅವರ ಶೋ ಮೂವಿ. ಇದು ಯೂಟ್ಯೂಬ್ನಲ್ಲಿಯೂ ಸಹ ಲಭ್ಯವಾಗುತ್ತದೆ. ಆದ್ದರಿಂದ ಇದು ಪಠ್ಯಕ್ರಮದಲ್ಲಿಯೇ ಯೂಟ್ಯೂಬ್ನ ಲಿಂಕನ್ನು, ಅಂದರೆ ಪಗ್ಮಾಲಿಯನ್ ಬರ್ನಾಡ್ ಅವರ ಶೋ ಮೂವಿಯನ್ನು ಯೂಟ್ಯೂಬ್ ಅದರ ಲಿಂಕನ್ನು ನೀಡಲಾಗಿದೆ. ಇನ್ನು ಬುಕ್ ರಿವ್ಯೂ ಅಂದರೆ ಪುಸ್ತಕ ವಿಮರ್ಶೆ, ಆಕ್ಟಿವಿಟಿ ಚಟುವಟಿಕೆಗಳು. ಬುಕ್ ರಿವ್ಯೂ ಹ್ಯಾಸ್ ಆನ್ ಆರ್ಟ್ ಸ್ಕಿಲ್ಸ್ ಆಫ್ ರೈಟಿಂಗ್ ಬುಕ್ಸ್ ರಿವ್ಯೂ ಅಂದರೆ ಬುಕ್ಸ್ ರಿವ್ಯೂ ಹ್ಯಾಸ್ ಆನ್ ಆರ್ಟ್. ಪುಸ್ತಕ ವಿಮರ್ಶೆ ಒಂದು ಕಲೆ. ಸ್ಕಿಲ್ಸ್ ಆಫ್ ರೈಟಿಂಗ್ ಬುಕ್ಸ್ ರಿವ್ಯೂ ಅಂದರೆ ಪುಸ್ತಕ ವಿಮರ್ಶೆ ಬರೆಯುವುದು ಕೌಶಲ್ಯಗಳು. ರಿವ್ಯೂಸ್ ಅಂದರೆ ಕೌಶಲ್ಯಗಳು. ಇನ್ನು ಬುಕ್ ರಿವ್ಯೂ ಆನ್ ಯುವರ್ ಫೇವರೆಟ್ ಬುಕ್ಸ್ ಅಂದರೆ ನಿಮ್ಮ ಇಷ್ಟದ ಪುಸ್ತಕ ವಿಮರ್ಶೆ, ಅಂದರೆ ಅಭ್ಯಾಸಕ್ಕಾಗಿ, ಅಂದರೆ ಎಕ್ಸಸೈಸ್ಗಾಗಿ ದ್ವೀಪ ಪುಸ್ತಕ ವಿಮರ್ಶೆಯನ್ನು ನೋಡಿ. ಅಂದರೆ ಇಲ್ಲಿ ನೀಡಿರುವ ದ್ವೀಪ ಅದನ್ನು ಯಾವ ರೀತಿಯಾಗಿ ರಚಿಸಲಾಗಿದೆ ಎಂಬುದನ್ನು ನೋಡಿ ಎಂದು ಇಲ್ಲಿ ವಿವರಿಸಲಾಗುತ್ತಿದೆ. ಇನ್ನು ಮೂವಿ ರಿವ್ಯೂ ಅಂದರೆ 4 ಮೂವಿ ರಿವ್ಯೂ ಆಕ್ಟಿವಿಟಿ ಚಿತ್ರ ವಿಮರ್ಶೆ ಅಂದರೆ ಚಟುವಟಿಕೆ. ಸ್ಕಿಲ್ಸ್ ಆಫ್ ರೈಟ್ ಮೂವಿ ರಿವ್ಯೂ ಅಂದರೆ ಒಂದು ಕಲೆ. ಮೂವಿ ರಿವ್ಯೂ ಆನ್ ಯುವರ್ ಫೇವರೆಟ್ ಮೂವಿ ಅಂದರೆ ಚಿತ್ರ ವಿಮರ್ಶೆ ಬರೆಯುವುದು ಕೌಶಲ್ಯಗಳು. ಸ್ಕಿಲ್ಸ್ ಆಫ್ ರೈಟಿಂಗ್ ಮೂವಿ ರಿವ್ಯೂಸ್ ಅಂದರೆ ಚಿತ್ರ ವಿಮರ್ಶೆ ಬರೆಯುವ ಕೌಶಲ್ಯಗಳು. ಇನ್ನು ಯೂನಿಟ್ 2ರಲ್ಲಿ ಕಮ್ಯುನಿಕೇಷನ್ ಸ್ಕಿಲ್ಸ್ ಫಾರ್ ವರ್ಕ್ ಪ್ಲೇಸ್ ಅಂದರೆ ಉದ್ಯೋಗ ಸ್ಥಳಕ್ಕಾಗಿ ಸಂವಹನ ಕೌಶಲ್ಯಗಳು. ಅಂದರೆ ಇಂಟ್ರೊಡಕ್ಷನ್ ಆಫ್ ಸಾಫ್ಟ್ ಸ್ಕಿಲ್ಸ್ ಅಂದರೆ ಕಾನ್ಫಿಡೆನ್ಸ್ ಬಿಲ್ಡಿಂಗ್, ಆತ್ಮವಿಶ್ವಾಸ ವೃದ್ಧಿ. ಇನ್ನು 2ನೇದಾಗಿ ಟೀಮ್ ವರ್ಕ್, ತಂಡದಲ್ಲಿ ಕೆಲಸ ಮಾಡುವ ಕೌಶಲ್ಯ, ಗುಂಪಿನಲ್ಲಿ ಸಮಾನವಾಗಿ ಕೆಲಸ ಮಾಡುವ ಕೌಶಲ್ಯ, ನಿರತರತೆ ಮತ್ತು ಸಮಾನವಾಗಿ. ಇನ್ನು ಕಮ್ಯುನಿಕೇಷನ್ ಅಂದರೆ ನೀವು ಯಾವ ಪೇರೆಂಟ್ಸ್ ಅಥವಾ ಟೀಚರ್ಸ್, ಯಾವುದೋ ಆಫೀಸರ್ ಜೊತೆ ಮಾತನಾಡುವಾಗ ಬಳಸುವ ಕಮ್ಯುನಿಕೇಷನ್ ಯಾವ ರೀತಿಯಾಗಿ, ಅಥವಾ ಯಾವುದೋ ಉದ್ಯೋಗದ ಇಂಟರ್ವ್ಯೂನಲ್ಲಿ ಯಾವ ರೀತಿಯಾಗಿ ಕಮ್ಯುನಿಕೇಟ್ ಮಾಡಬೇಕೆಂಬುದು ವಿವರಣೆಯನ್ನು ಕಮ್ಯುನಿಕೇಷನ್ ಪಾರ್ಟ್ನಲ್ಲಿ ನೀಡಲಾಗುತ್ತದೆ. ಇನ್ನು
ಫೋರ್ತ್ ಒನ್ ಅಂದರೆ ಪ್ರಾಬ್ಲಮ್ ಸಾಲ್ವಿಂಗ್ ಅಂದರೆ ಸಮಸ್ಯೆ ಪರಿಹರಿಸುವ ಕೌಶಲ್ಯ. ನೀವು ಯಾವುದೇ ಒಂದು ಕಠಿಣ ಪರಿಸ್ಥಿತಿಯಲ್ಲಿ ಇರುವಾಗ ಯಾವ ರೀತಿಯಾಗಿ ಪರಿಹಾರ ಹುಡುಕೋಬೇಕು ಎಂಬುವ ವಿವರಣೆಯನ್ನು ಇಲ್ಲಿ ನೀಡಲಾಗುತ್ತದೆ. ಇನ್ನು ಟೈಮ್ ಮ್ಯಾನೇಜ್ಮೆಂಟ್ ಅಂದರೆ ಸಮಯ ನಿರ್ವಹಣೆ. ನೀವು ಪ್ರತಿದಿನದ ಜೀವನದಲ್ಲಿ ಯಾವ ರೀತಿಯಾಗಿ ಸಮಯವನ್ನು ನಿರ್ವಹಣೆ ಮಾಡಬೇಕೆಂಬುದನ್ನು ಇಲ್ಲಿ ವಿವರಿಸಲಾಗುತ್ತದೆ. ಇನ್ನು ಯೂನಿಟ್ 3ರಲ್ಲಿ ಗ್ರಾಮರ್ ಫಾರ್ ಕಾಂಪಿಟೇಟಿವ್ ಎಕ್ಸಾಮ್ಸ್ ಅಂದರೆ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗಾಗಿ ವ್ಯಾಕರಣ. ಡೈರೆಕ್ಟ್ ಆ್ಯಂಡ್ ಇಂಡೈರೆಕ್ಟ್ ಸ್ಪೀಚ್. ಫಸ್ಟ್ ಒಂದರಲ್ಲಿ ಡೈರೆಕ್ಟ್ ಆ್ಯಂಡ್ ಇಂಡೈರೆಕ್ಟ್ ಸ್ಪೀಚ್, ಸೆಕೆಂಡ್ ಒನ್ ಡಿಗ್ರೀಸ್ ಆಫ್ ಕಾಂಪ್ರಿಹೆನ್ಷನ್ಸ್, ಥರ್ಡ್ ಒನ್ ಸಿಂಪಲ್, ಕಾಂಪೌಂಡ್ ಆ್ಯಂಡ್ ಕಾಂಪ್ಲೆಕ್ಸ್ ಸೆಂಟೆನ್ಸ್ ಅಂದರೆ ಸರಳ, ಸಂಯುಕ್ತ ಮತ್ತು ಸಂಕೀರ್ಣ ವಾಕ್ಯಗಳು. ಮತ್ತು ಇನ್ನು ಫೋರ್ತ್ ಒನ್ ಕ್ವಶನ್ ಟ್ಯಾಗ್ಸ್ ಅಂದರೆ ಪ್ರಶ್ನಾರ್ಥಕ ವಾಕ್ಯಗಳು. ಹೀಗೆ ಯಾವ ರೀತಿಯಾಗಿ ಸರಳ ವಾಕ್ಯವನ್ನು ಪ್ರಶ್ನಾರ್ಥಕ ರೂಪದಲ್ಲಿ ಕನ್ವರ್ಟ್ ಮಾಡುವುದೆಂಬುದನ್ನು ಇಲ್ಲಿ ವಿವರಿಸಲಾಗುತ್ತದೆ. ಇನ್ನು ಫಿಫ್ತ್ ಒನ್ ಫಾರ್ಮಿಂಗ್ ನೆಗೆಟಿವ್ ಸೆಂಟೆನ್ಸ್ ಅಂದರೆ ನಿರಾಕಾರ ವಾಕ್ಯ ರಚನೆ. ಇನ್ನು ಕೆಳಗೆ ನೀಡಿರುವಂತೆ ಫಾರ್ ಎಕ್ಸಸೈಸ್ ರೆಫರ್ ಇಂಗ್ಲಿಷ್ ಪೇಪರ್ಸ್ ಫಾರ್ UPSC ಆ್ಯಂಡ್ KPSC KE ಅಂದರೆ ಅಭ್ಯಾಸಕ್ಕಾಗಿ UPSC KPSC KE ಪ್ರಶ್ನಾಪತ್ರಿಕೆಗಳನ್ನು ನೋಡಿ ಅಂದರೆ ತಿಳಿಯುತ್ತದೆ ಯಾವ ರೀತಿಯಾಗಿ ನಿಮಗೆ ಇಲ್ಲಿ ಗ್ರಾಮರನ್ನು ಯೂಸ್ ಮಾಡಲಾಗುತ್ತದೆ ಮತ್ತು ನಾವು ಇಲ್ಲಿ ಯಾವ ರೀತಿಯಾಗಿ ವಿವರಿಸಲಿದ್ದೇವೆ ಎಂಬುದನ್ನು ಇಲ್ಲಿ ತಿಳಿಸಲಾಗುತ್ತಿದೆ. ಇದು ಸಹ ಕಾಂಪಿಟೇಟಿವ್ ಎಕ್ಸಾಮ್ಗೆ ತುಂಬ ಹೆಲ್ಪ್ ಆಗೋದ ಕಾರಣ ನೀವು ಇದನ್ನು ಚೆನ್ನಾಗಿ ಅಭ್ಯಾಸ ಮಾಡಬೇಕಾಗುತ್ತದೆ. ಇವಾಗ ಯೂನಿಟ್ಗಳ ಪ್ರತಿಯೊಂದು ವಿಡಿಯೋಗಳು ನಿಮಗೆ ಮುಂದಿನ ದಿನಗಳಲ್ಲಿ ಪ್ರತಿದಿನವೂ ದೊರೆಯುತ್ತವೆ. ಆದ್ದರಿಂದ ನೀವು ಕರ್ನಾರ್ಜುನ IAS ಅಕಾಡೆಮಿಯನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತು ಕೆಳಗೆ ಬರುವ ಬೆಲ್ ಐಕನ್ನು ಕ್ಲಿಕ್ ಮಾಡಿ. ಆದ್ದರಿಂದ ನಿಮಗೆ ನಾವು ಮಾಡುವ ಪ್ರತಿಯೊಂದು ವಿಡಿಯೋಗಳು ನೋಟಿಫಿಕೇಷನ್ ನಿಮ್ಮ ಮೊಬೈಲಿಗೆ ಬರುತ್ತದೆ. ಥ್ಯಾಂಕ್ ಯು. ಇದು ನಿಮ್ಮ ಕರ್ನಾರ್ಜುನ IAS ಅಕಾಡೆಮಿ.